ಸೆಮ್ಮು 10th ಪ್ರೋಗ್ರಾಮು. ಈ ಪ್ರೋಗ್ರಾಮ್ ಅಂದ್ರೆ ಇದು ಅಜಾಕ್ಸ್ ಡೆಮಾನ್ಸ್ಟ್ರೇಷನ್ ಮಾಡೋದು. ಅಜಾಕ್ಸ್ ಅಂತಂದ್ರೇನು? ಟು ಅಪ್ಡೇಟ್ ವೆಬ್ ಪೇಜ್ ವಿತೌಟ್ ರೀಲೋಡಿಂಗ್. ಅಂದ್ರೆ ವೆಬ್ ಪೇಜ್ ರೀಲೋಡ್ ಆಗ್ಲಾರ್ದನೆ ಅದನ್ನ ಅಪ್ಡೇಟ್ ಮಾಡ್ತಾ ಇರೋದು. ಇದು ಅಜಾಕ್ಸ್ is used to send and receive data from server without reloading web page. ಇದರಲ್ಲಿ ನಮಗಿರೋ 10th ವೆಬ್ ಲ್ಯಾಬ್ ಪ್ರೋಗ್ರಾಮ್ ಅಲ್ಲಿ 7 ಫೈಲ್ಸ್ ನ ಕ್ರಿಯೇಟ್ ಮಾಡ್ಬೇಕಂತ ಹೇಳಿದ್ರು. ಫಸ್ಟ್ data.json, data.text, data1.text, jQuery.js. ಇದು ಪ್ರೀ ಡಿಫೈನ್ಡ್ ಫೈಲ್, ಕಾಲೇಜ್ ಅವರೇ ಕೊಡ್ತಾರೆ. ಇದು style.css, index.html ಮತ್ತೆ script.js. ಫಸ್ಟ್ data.json. ಇದು ಇಲ್ಲಿ data.json ನಲ್ಲಿ ಏನು ಬರೆಯೋದಿರಲ್ಲ, ಜಸ್ಟ್ ನೇಮ್, ಏಜ್, ಸಿಟಿ, ಸ್ಟ್ರಿಂಗ್ಸ್ ನ ಡಬಲ್ ಕೋಟ್ಸ್ ಅಲ್ಲೇ ಬರಿಬೇಕು. ಮತ್ತೆ data.text. ಇದು ದಿಸ್ ಟೆಕ್ಸ್ಟ್ ಕಂಟೆಂಟ್ ವಾಸ್ ಲೋಡೆಡ್ ಫ್ರಮ್ data.text ಯೂಸಿಂಗ್ ಆನ್ ಅಜಾಕ್ಸ್ ರಿಕ್ವೆಸ್ಟ್. ಅಂದ್ರೆ ನಾವು ಸ್ಕ್ರಿಪ್ಟ್ ಬರಿಬೇಕಾದ್ರೆ ಅಲ್ಲಿ ಅಜಾಕ್ಸ್ ನ ರಿಕ್ವೆಸ್ಟ್ ಮಾಡಿದ್ರೆ ಅವಾಗ ಡಿಸ್ಪ್ಲೇ ಆಗೋದು ಈ ಕಂಟೆಂಟ್. ದಿಸ್ ಕಂಟೆಂಟ್ ಲೋಡೆಡ್ ಫ್ರಮ್ data1.txt ಲೋಡಿಂಗ್ ವಿತೌಟ್ jQuery ಅಜಾಕ್ಸ್. jQuery ಅಜಾಕ್ಸ್ ನ ಯೂಸ್ ಮಾಡದೆ ಡಿಸ್ಪ್ಲೇ ಆಗೋದು ಈ ಕಂಟೆಂಟ್. index.html. ನೆಕ್ಸ್ಟ್ ಲ್ಯಾಂಗ್ ಅಂತಂದ್ರೆ ಇದು ಇಂಗ್ಲಿಷ್ ಲ್ಯಾಂಗ್ವೇಜ್. ಟೈಟಲ್ ಅಜಾಕ್ಸ್ ಡೆಮಾನ್ಸ್ಟ್ರೇಷನ್. ಲಿಂಕ್ ಆಗ್ಬೇಕಂತಂದ್ರೆ ರಿಲೇಷನ್ ಅಂತಾನೆ ಯೂಸ್ ಮಾಡಬೇಕು. ಟೈಪ್ CSS, href, style.css. ಇಲ್ಲಿ ಬೇರೆ ಫೈಲ್ಸ್ ನ ಕ್ರಿಯೇಟ್ ಮಾಡಿರ್ತೀವಲ್ಲ, ಇದರಲ್ಲಿ 9 ಫೈಲ್ಸ್ ಇದಾವೆ, ಅದಕ್ಕೆ ಈ ತರ ಹಾಕ್ಬೇಕಾಗುತ್ತೆ. ಸ್ಕ್ರಿಪ್ಟ್ src. ಇದು jQuery ಫೈಲ್ ಅವರೇ ಕೊಡ್ತಾರೆ. ಇಲ್ಲಿ VS ಕೋಡ್ ಅಲ್ಲಿ ಇದು ನಾವು ಲ್ಯಾಪ್ಟಾಪ್ ಅಲ್ಲಿ ರನ್ ಮಾಡಕ್ಕೆ ಈ ಲಿಂಕ್ ಡೈರೆಕ್ಟ್ ಆಗಿ ಹಾಕಿದ್ರೆ ಅದು ವರ್ಕ್ ಆಗುತ್ತೆ. ಅಜಾಕ್ಸ್ ಎಕ್ಸಾಂಪಲ್ಸ್. ಫಸ್ಟ್ div ಕಂಟೈನರ್. div ಅದ್ರ ಕ್ಲಾಸ್ ಕಂಟೈನರ್. ಅದ್ರ ಒಳಗಡೆ ಇರೋವು ಯಾವ್ಯಾವ? div ಒಳಗಡೆ ಇರೋದು ಯಾವ್ದಾವ್ದು? ಫಸ್ಟ್ ಲೋಡ್ ಟೆಕ್ಸ್ಟ್ jQuery, ಲೋಡ್ json, parse json. ಇವೆಲ್ಲ ಐಡಿಸ್. ಲೋಡ್ ಟೆಕ್ಸ್ಟ್ ವಿತೌಟ್ jQuery ಅಜಾಕ್ಸ್. ಇಲ್ಲಿ ಏನ್ ಕೊಡ್ತೀವಲ್ಲ ಇದೇ ಇದ್ರ ಮೇಲೆ ಕ್ರಿಯೇಟ್ ಆಗುತ್ತೆ. ಇದು ಬಟನ್ ಅಂತ ಕೊಟ್ಟಿರೋದಕ್ಕೆ ಅಲ್ಲಿ ಸಪರೇಟ್ ಬಟನ್ಸ್ ಅಂತ ಕ್ರಿಯೇಟ್ ಆಗುತ್ತೆ. ಲೋಡ್ ಟೆಕ್ಸ್ಟ್ jQuery ಅಜಾಕ್ಸ್, ಲೋಡ್ json, ಗೆಟ್ json, parse json, div id, ಔಟ್ಪುಟ್. ಇಲ್ಲಿ ಔಟ್ಪುಟ್ ಏನ್ ಬರುತ್ತಲ್ಲ ಅದ್ರ ಸಲುವಾಗಿ. script.js ಅಂತ ಬೇರೆ ಫೈಲ್ ಇದೆ, ಅದಕ್ಕೆ ಅದು. ಈಗ script.js ಸ್ಟೈಲ್. ಇವಾಗ ಬಾಡಿ, ಫಾಂಟ್ ಫ್ಯಾಮಿಲಿ, ಏರಿಯಾ, sans serif. ಪ್ಯಾಡಿಂಗ್ ಅಂತಂದ್ರೆ ಸುತ್ತ ಜಾಗ ಬಿಡೋದು. ಟೆಕ್ಸ್ಟ್ ಅಲೈನ್ ಸೆಂಟರ್ ಅಲ್ಲೇ. ಡಾಟ್ ಕಂಟೈನರ್ div ಮಾರ್ಜಿನ್ ಬಾಟಮ್ 20 ಪಿಕ್ಸೆಲ್ಸ್. ಇದು ತೆಗೆದು ನೋಡ್ರಿ ಏನಾಗುತ್ತೆ. ಇದರೇನಂತು ಇಲ್ಲಿ ಸ್ಪೇಸ್ ಬಿಡಲಿಲ್ಲ, ಅದಕ್ಕೆ ಇರಬೇಕು, ಸ್ವಲ್ಪ ನೀಟಾಗಿ ಕಾಣುತ್ತೆ. ನೆಕ್ಸ್ಟ್ ಬಟನ್ಸ್. ಇದು ಮಾರ್ಜಿನ್ ಅಂತಂದ್ರೆ ಸುತ್ತಮುತ್ತ ಸ್ಪೇಸ್ ಬಿಡೋದು. ಬ್ಯಾಕ್ ಗ್ರೌಂಡ್ ಕಲರ್, ಬಾರ್ಡರ್ ರೇಡಿಯಸ್, ಫಾಂಟ್ ಸೈಜ್ ಲಾರ್ಜ್ ಅಂತಾನು ಕೊಡ್ಬೋದು, 26 ಪಿಕ್ಸೆಲ್ಸ್ ಆ ಥರನೂ ಕೊಡ್ಬೋದು. ಪ್ಯಾಡಿಂಗ್ ಅಂತಂದ್ರೆ ಇದ್ರ ಒಳಗಡೆ ಸ್ಪೇಸ್ ಬಿಡೋದು. ಕರ್ಸರ್ ಅಂತಂದ್ರೆ ಇಲ್ಲಿಗೆ ಹೋದಾಗ ಕೈ ಥರ ಸಿಂಬಲ್ ಬರುತ್ತೆ, ಆ ಥರ ಚೇಂಜ್ ಆಗ್ಬೇಕಂದ್ರೆ ಕರ್ಸರ್ ಪಾಯಿಂಟರ್ ಅಂತ ಯೂಸ್ ಮಾಡಬೇಕು. ಬಟನ್ ಹೋವರ್, ಇದನ್ನ ಇದು ಮಾಡಿದಾಗ ಕಲರ್ ಚೇಂಜ್ ಆಗಬೇಕಾ, ಅದಕ್ಕೆ ಇದು ಬಟನ್ ಹೋವರ್. ಔಟ್ಪುಟ್ ಅಂತಂದ್ರೆ ಇದು ಇಲ್ಲಿ ಏನು ಡಿಸ್ಪ್ಲೇ ಆಗುತ್ತಲ್ಲ ಅದು ಡಿಸ್ಪ್ಲೇ ಆದಾಗ ಯಾವ ಥರ ಇರಬೇಕು ಅಂತ. ಬ್ಯಾಕ್ ಗ್ರೌಂಡ್ ಕಲರ್, ಪ್ಯಾಡಿಂಗ್ 20 ಪಿಕ್ಸೆಲ್ಸ್, ಬಾರ್ಡರ್ ರೇಡಿಯಸ್, ವಿಡ್ತ್ ಆಟೋ. ಅಂದ್ರೆ ಇವಾಗ ಒಂದೊಂದು ಕಂಟೆಂಟ್ ಜಾಸ್ತಿ ಇರುತ್ತೆ, ಅವಾಗ ಆಟೋ ಆಗಿ ಅದು ಬ್ಯಾಕ್ ಗ್ರೌಂಡ್ ಕಲರ್ಗೂ ಆ ಕಂಟೆಂಟ್ ಎಷ್ಟಿರುತ್ತೋ ಅದರಷ್ಟು ಬರಬೇಕು, ಅದಕ್ಕೆ ಆಟೋ ಅಂತ ಇಟ್ಟಿರೋದು. ಟೆಕ್ಸ್ಟ್ ಅಲೈನ್ ಲೆಫ್ಟ್ ಸೈಡಲ್ಲೇ ಟೆಕ್ಸ್ಟ್ ಅಲೈನ್ ಆಗಬೇಕು. ನೆಕ್ಸ್ಟ್ ಜಾವಾ ಸ್ಕ್ರಿಪ್ಟ್ document.get element by id ಲೋಡ್ ಟೆಕ್ಸ್ಟ್. ಅಂದರೆ ಲೋಡ್ ಟೆಕ್ಸ್ಟ್ ಇಂದ ID ಅಂತ
ಲೋಡ್ ಟೆಕ್ಸ್ಟ್ ಐ ಡಿ ಅಂತ ಕ್ರಿಯೇಟ್ ಮಾಡಿದ್ವಲ್ಲ ಅದು. ಆ್ಯಡ್ ಈವೆಂಟ್ ಲಿಸನರ್ ಅಂತಂದರೆ ಇದು ವೆಯ್ಟ್ ಮಾಡುತ್ತೆ. ನಾವು ಈ ಐ ಡಿನ ಅಂತಂದರೆ ಈ ಐ ಡಿಗೆ ಏನು ಬರೆದಿದ್ವಿ, ಲೋಡ್ ಟೆಕ್ಸ್ಟ್ ವಿತೌಟ್ ಜೆ ಕ್ವಾರಿ ಅಜೆಕ್ಸ್ ಅಂತ ಬರೆದಿದ್ವಿ. ಅದನ್ನು ಕ್ಲಿಕ್ ಮಾಡತನ ವೆಯ್ಟ್ ಮಾಡಬೇಕು ಅಂತ ಈ ಲೈನ್. ಈವೆಂಟ್ ಲಿಸನರ್ ಅಂದರೆ ಇಟ್ ವೇಟ್ಸ್ ಫಾರ್ ಅನ್ ಈವೆಂಟ್ ಲೈಕ್ ಅ ಕ್ಲಿಕ್ ಆರ್ ಅ ಕೀ ಪ್ರೆಸ್. ಇಲ್ಲಿ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀವಿ. ಅಜೆಕ್ಸ್ ಇಂದ ಆಬ್ಜೆಕ್ಟ್ XML HTTP ರಿಕ್ವೆಸ್ಟ್. ಇದು ಯಾವುದಕ್ಕೆ ಯೂಸ್ ಆಗುತ್ತೆ ಅಂದರೆ ಇಟ್ ಈಸ್ ಯೂಸ್ ಟು ಸೆಂಡ್ ಆ್ಯಂಡ್ ರಿಸೀವ್ ಡೇಟಾ ಬಿಟ್ವೀನ್ ಬ್ರೌಸರ್ ಆ್ಯಂಡ್ ಸರ್ವರ್. ನೆಕ್ಸ್ಟ್ XHR.open. ಇದು ರಿಕ್ವೆಸ್ಟ್ನ ಓಪನ್ ಮಾಡುತ್ತೆ. HTTP ಮೆಥಡ್ ಅಂದರೆ ಇದು ಗೆಟ್. ಡೇಟಾ 1.text ಅಂತಂದರೆ ಇದು ಫೈಲ್ ಅಂದರೆ ಯಾವ ಫೈಲಿಂದ ಕಂಟೆಂಟು ಲೋಡ್ ಆಗಬೇಕು ಅಂತ. ಅದು ಅಂತಂದರೆ ರಿಕ್ವೆಸ್ಟ್ ಈಸ್ ಅಸಿನ್ಕ್ರೋನಸ್. ಇದು ಅಜೆಕ್ಸಿಂದು ಫುಲ್ ಫಾರ್ಮು ಅಸಿನ್ಕ್ರೋನಸ್ ಜಾವಾ ಸ್ಕ್ರಿಪ್ಟ್. ನೆಕ್ಸ್ಟು ಇಲ್ಲಿ ಆನ್ಲೋಡ್ ಫಂಕ್ಷನ್. ಆನ್ಲೋಡ್ ಫಂಕ್ಷನ್ ಎಕ್ಸಿಕ್ಯೂಟ್ ಆಗುತ್ತೆ ಯಾವಾಗ ಸರ್ವರ್ ರೆಸ್ಪಾನ್ಸು ಸಕ್ಸಸ್ಫುಲ್ ಆದಾಗ. ಇಲ್ಲಿ ಸರ್ವರ್ ರೆಸ್ಪಾನ್ಸು ಸಕ್ಸಸ್ಫುಲ್ ಅಂತಂದರೆ ಅದರದ್ದು ನಂಬರ್ 200. ಸಕ್ಸಸ್ಫುಲ್ ಆಗಿದ್ದರೆ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ಐ ಡಿ ಔಟ್ಪುಟ್ ಐ ಡಿನ ಅಲ್ಲಿ ಹೋಗ್ಬೇಕು. ಏನು ಇನ್ನರ್ ಟೆಕ್ಸ್ಟ್ ದಿಸ್ ರೆಸ್ಪಾನ್ಸ್ ಟೆಕ್ಸ್ಟ್ ಅಂದರೆ ಇದು ಏನು ರೆಸ್ಪಾನ್ಸ್ ಕೊಟ್ಟಿರ್ತದಲ್ಲ ಆ ಟೆಕ್ಸ್ಟ್ ಅಲ್ಲಿ ಡಿಸ್ಪ್ಲೇ ಆಗಬೇಕು. ಈಗ ನೋಡಿ ಇಲ್ಲಿ ಡಿಸ್ಪ್ಲೇ ಆಯಿತಾ. ಡೇಟಾ ದಿಸ್ ಕಂಟೆಂಟ್ ಲೋಡೆಡ್ ಫ್ರಮ್ data1.txt ಲೋಡಿಂಗ್ ವಿತೌಟ್ jQuery ಅಜೆಕ್ಸ್. data1.txt ಫೈಲಿಂದ ಲೋಡ್ ಆಗಿರೋ ಕಂಟೆಂಟ್. ಅಕಸ್ಮಾತ್ ಅದು ಲೋಡ್ ಆಗಿರಲಿಲ್ಲ ಫೇಲ್ ಆಯಿತು ಅಂತಂದರೆ ಅವಾಗ ಎರರ್ ಲೋಡಿಂಗ್ ಫೈಲ್ ಅಂತ ಬರುತ್ತೆ. XHR.send ಅಂತ ಯಾಕೆ ಯೂಸ್ ಮಾಡ್ತೀವಿ ಅಂತಂದರೆ ಸರ್ವರಿಗೆ ರಿಕ್ವೆಸ್ಟ್ ಕಳ್ಸಕ್ಕೆ. ನೆಕ್ಸ್ಟ್ ಲೋಡ್ ದ ಟೆಕ್ಸ್ಟ್ ವಿತ್ jQuery ಆ್ಯಂಡ್ ಅಜೆಕ್ಸ್ ಮೆಥಡ್ ಎರಡಿಂದ. ಲೋಡ್ ಟೆಕ್ಸ್ಟ್ jQuery ಐ ಡಿ ಆನ್ ಕ್ಲಿಕ್ ಅಂದರೆ ಈ ಐ ಡಿ ಬಟನ್ನ ಕ್ಲಿಕ್ ಮಾಡಿದಾಗ ಈ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ಅಜೆಕ್ಸ್ ಆಪರೇಷನ್ನು jQueryದಾಗ ಪರ್ಫಾರ್ಮ್ ಮಾಡೋಕ್ಕೆ ಈ ಥರ ಫಂಕ್ಷನ್ ಬರಿತೀವಿ. ಇದು ಸಿಂಟ್ಯಾಕ್ಸೇ ಇದೆ. URL ಮೆಥಡ್ ಆಮೇಲೆ ಸಕ್ಸಸ್ ಫಂಕ್ಷನ್ ಆಫ್ ಡೇಟಾ ಎರರ್ ಫಂಕ್ಷನ್ ಅಂತ ಇದು ಸಿಂಟ್ಯಾಕ್ಸ್ ಅಜೆಕ್ಸಿಂದು. ಇದರಲ್ಲಿ URL ಯಾವ ಫೈಲು data.txt ಫೈಲ್. ಮೆಥಡ್ ಗೆಟ್. ಇಫ್ ಸಕ್ಸಸ್ ಫಂಕ್ಷನ್ ಆಫ್ ಡೇಟಾ ಸಕ್ಸಸ್ ಆದರೆ ಔಟ್ಪುಟ್ಟಲ್ಲಿ ಏನು ಬರಬೇಕು, ಆ ಟೆಕ್ಸ್ಟಲ್ಲಿರೋ ಡೇಟಾ ಡಿಸ್ಪ್ಲೇ ಆಗಬೇಕು. ಎರರ್ ಇದ್ದರೆ ಎರರ್ ಲೋಡಿಂಗ್ ಫೈಲ್ ಅಂತ ಡಿಸ್ಪ್ಲೇ ಆಗುತ್ತೆ ಔಟ್ಪುಟ್ಟಲ್ಲಿ. ಈಗ ಲೋಡ್ ಟೆಕ್ಸ್ಟ್ jQuery. ದಿಸ್ ಕಂಟೆಂಟ್ ವಾಸ್ ಲೋಡೆಡ್ ಫ್ರಮ್ data.txt ಯೂಸಿಂಗ್ ಆ್ಯನ್ ಅಜೆಕ್ಸ್ ರಿಕ್ವೆಸ್ಟ್. ಆಯಿತಾ. ಇಲ್ಲಿ ಕಂಟೆಂಟ್ ಲೋಡ್ ಆಯಿತು. ನೆಕ್ಸ್ಟ್ ಲೋಡ್ ಜೇಸನ್ ಆನ್ ಕ್ಲಿಕ್ ಫಂಕ್ಷನ್ ಅಂದರೆ ಲೋಡ್ ಜೇಸನ್ ಐ ಡಿ ಬಟನ್ನು ಕ್ಲಿಕ್ ಮಾಡಿದಾಗ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ಗೆಟ್ ಜೇಸನ್ ಅಂದರೆ ಜೇಸನ್ ಡೇಟಾ ಫೈಲಿಂದ ಅಥವಾ ಸರ್ವರಿಂದ ಲೋಡ್ ಆಗೋಕ್ಕೆ ಗೆಟ್ ಜೇಸನ್ ಅಂತ ಯೂಸ್ ಮಾಡ್ತೀವಿ. ಯಾವುದು ಫೈಲು data.json ಅಂತ ಕ್ರಿಯೇಟ್ ಮಾಡಿದ್ವಿ. ಆ ಫೈಲ್ ನೇಮು ಫಂಕ್ಷನ್ ಆಫ್ ಡೇಟಾ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. output.html ಫಾರ್ಮ್ಯಾಟ್ ಹೆಂಗಿರಬೇಕು ಅಂತ. ನೇಮ್ ಸ್ಟ್ರಾಂಗ್ ಅಂತಂದರೆ ಅದು ಬೋಲ್ಡ್ ಆಗಿ ಬರುತ್ತೆ. ಅದನ್ನು ಆ ಡೇಟಾನ ಆಕ್ಸೆಸ್ ಮಾಡಬೇಕು ಅಂತಂದರೆ ಈ ಥರ ಡಾಟನ್ನು ಯೂಸ್ ಮಾಡಿ ಮಾಡಬೇಕು. $ಸಿಂಬಲ್. ನೇಮನ್ನ ಆಕ್ಸೆಸ್ ಮಾಡೋಕ್ಕೆ ಏಜ್ ಸಿಟಿ ಅದರಲ್ಲಿ ಆ ಫೈಲಲ್ಲಿ ಬರ್ದಿರೋದನ್ನು ಆಕ್ಸೆಸ್ ಮಾಡೋಕ್ಕೆ ಈ ಥರ ಬರಿಬೇಕು. ಬ್ಯಾಕ್ ಟಿಕ್ ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಈಗ ನಾವು ನಾರ್ಮಲ್ ಆಗಿ ಬೇರೆ ಸಬ್ಜೆಕ್ಟ್ ಅಂದರೆ ಸಿ ಪ್ರೋಗ್ರಾಮ್ ಅಂಥದ್ರಲ್ಲೆಲ್ಲ ಯಾವುದಾದ್ರೂ ಒಂದು ಇಂಟಿಜರ್ನ ಅಂಥದನ್ನು ವೇರಿಯೇಬಲ್ ಕ್ರಿಯೇಟ್ ಮಾಡಿದ್ರಲ್ಲಿಂದ ಆಕ್ಸೆಸ್ ಮಾಡ್ಬೇಕಂತಂದರೆ +i+ ಆ ಥರ ಎಲ್ಲ ಯೂಸ್ ಮಾಡ್ತೀವಿ. ಇಲ್ಲಿ ಆ ಥರ ಎಲ್ಲ ಯೂಸ್ ಮಾಡೋದು ಬೇಕಾಗಿಲ್ಲ. ಬ್ಯಾಕ್ ಟಿಕ್ ಯೂಸ್ ಮಾಡಿದರೆ ಇದು ಪ್ಲಸ್ ಸಿಂಬಲ್ಸ್ನ ಅದನ್ನೆಲ್ಲ ರೆಡ್ಯೂಸ್ ಮಾಡೋಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟು ಪಾಸ್ ಜೇಸನ್ ಆನ್ ಕ್ಲಿಕ್ ಫಂಕ್ಷನ್.
ಪಾರ್ಸ್ ಜೇಸನ್ ಐ ಡಿ ಬಟನ್ನ ಕ್ಲಿಕ್ ಮಾಡಿದಾಗ ಈಗ ಇದ್ರದ್ದು ಔಟ್ಪುಟ್ ನೋಡಿ ನಾನು. ಲೋಡ್ ಜೇಸನ್, ಗೆಟ್ ಜೇಸನ್, ನೇಮ್ ಅನಗ, ಏಜ್ 1, ಸಿಟಿ ಕ್ಯಾಂಪ್. ಆಯ್ತಾ, ಇದು ಬೋಲ್ಡ್ ಆಯ್ತಾ, ಲಿಸ್ಟ್ ಈ ತರ ಡಿಸ್ಪ್ಲೇ ಆಗುತ್ತಾ. ಇಲ್ಲಿ ಡೇಟಾ ಡಾಟ್ ಜೇಸನ್ ಅಲ್ಲಿ ಕೊಟ್ಟಿರೋದು ಇದೆ, ಅಲ್ಲಿ ಡಿಸ್ಪ್ಲೇ ಆಗೋದು. ನೆಕ್ಸ್ಟ್ ಪಾರ್ಸ್ ಜೇಸನ್ ಆನ್ ಕ್ಲಿಕ್ ಅಂದ್ರೆ ಪಾರ್ಸ್ ಜೇಸನ್ ಅನ್ನ ಐ ಡಿ ಕ್ಲಿಕ್ ಮಾಡಿದಾಗ ಈ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ಯಾವ್ದಿದ್ರಲ್ಲಿ ಲಾಸ್ಟ್ ಪಾರ್ಸ್ ಜೇಸನ್. ಪಾರ್ಸ್ ಜೇಸನ್ ಅಂತ ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಜೇಸನ್ ಸ್ಟ್ರಿಂಗ್ ಅನ್ನ ಜೇಸನ್ನಿಗೆ ಕನ್ವರ್ಟ್ ಮಾಡ್ಲಿಕ್ಕೆ, ಜೇಸನ್ನಿಗೆ ಕನ್ವರ್ಟ್ ಮಾಡಕ. ಜೇಸನ್ ಅಂತಂದ್ರೆ ಅದ್ರದ್ದು ಜಾವಾ ಸ್ಕ್ರಿಪ್ಟ್ ಆಬ್ಜೆಕ್ಟ್ ನೊಟೇಶನ್, ಅದ್ರದ್ದು ಫುಲ್ ಫಾರ್ಮ್. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಜೇಸನ್ ಸ್ಟ್ರಿಂಗ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ಏನೇನ್ ಸ್ಟ್ರಿಂಗ್ ಅಂತ ಪ್ರಾಡಕ್ಟ್, ಲ್ಯಾಪ್ಟಾಪ್, ಪ್ರೈಸ್ 5000, ಬ್ರ್ಯಾಂಡ್ HP. ಪಾರ್ಸ್ ಡೇಟಾ ಇದು ಕನ್ವರ್ಟ್ ಮಾಡೋ ಲೈನೇ ಇದು. ಪಾರ್ಸ್ ಜೇಸನ್ನಿಗೆ ಕನ್ವರ್ಟ್ ಮಾಡು. ಜೇಸನ್ ಸ್ಟ್ರಿಂಗ್ ಅನ್ನ ಅಂದ್ರೆ ಈ ಸ್ಟ್ರಿಂಗ್ ಅನ್ನ ಇಲ್ಲಿ ಹಾಕ್ತೀವಿ, ಅವಾಗ ಇದು ಪಾರ್ಸ್ ಜೇಸನ್ನಿಗೆ ಕನ್ವರ್ಟ್ ಆಗಿ ಪಾರ್ಸ್ಡ್ ಡೇಟಾದಲ್ಲಿ ಸ್ಟೋರ್ ಆಗಿರುತ್ತೆ. ಔಟ್ಪುಟ್ ಇದು HTML ಫಾರ್ಮ್ಯಾಟ್. ಫಾರ್ಮ್ಯಾಟ್ ಹೆಂಗ್ ಬರಬೇಕು, ಸೇಮ್ ಅದೇ ತರನೇ ಪ್ರಾಡಕ್ಟ್, ಪ್ರೈಸ್, ಬ್ರ್ಯಾಂಡ್. ಸ್ಟ್ರಾಂಗ್ ಅಂತ ಯೂಸ್ ಮಾಡಿದ್ರೆ ಅದು ಬೋಲ್ಡ್ ಆಗಿ ಕಾಣುತ್ತೆ. ಅದನ್ನ ಆಕ್ಸೆಸ್ ಮಾಡಕ್ ಯೂಸ್ ಮಾಡೋದೇ ಡಾಟ್, ಅಂದ್ರೆ ಆಬ್ಜೆಕ್ಟ್ ಅದೆಲ್ಲ ಇದರಲ್ಲಿ ಸ್ಟೋರ್ ಆಗಿದೆ, ಪಾರ್ಸ್ಡ್ ಡೇಟಾದಲ್ಲಿ ಸ್ಟೋರ್ ಆಗಿದೆ. ಪಾರ್ಸ್ಡ್ ಡೇಟಾ ಡಾಟ್ ಪ್ರಾಡಕ್ಟ್, ಪಾರ್ಸ್ಡ್ ಡೇಟಾ ಡಾಟ್ ಪ್ರೈಸ್, ಪಾರ್ಸ್ಡ್ ಡೇಟಾ ಡಾಟ್ ಬ್ರ್ಯಾಂಡ್. ಇದು ಕ್ಲಿಕ್ ಮಾಡಿದಾಗ ಅಂತ ಪ್ರಾಡಕ್ಟ್ ಲ್ಯಾಪ್ಟಾಪ್ ₹5000, ಬ್ರ್ಯಾಂಡ್ HP. ರುಪೀಸ್ ಅಂತ ಇಲ್ಲಿ ಮತ್ತೆ ಸಪ್ರೇಟ್ ಆಗಿ ಬರ್ತೀವಿ, ಅದಕ್ಕೆ ಇಲ್ಲಿ ರುಪೀಸ್ ಅಂತಾನು ಬಂತು. ಇದಲ್ಲ, ಇದು ನಾನು ಪ್ರಾಕ್ಟೀಸ್ ಮಾಡಕ್ ಬರ್ತಿಲ್ಲ. ಇದಿಷ್ಟು jQueryನ ಯಾಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಇಟ್ ರೆಡ್ಯೂಸಸ್ ಕೋಡ್ ಲೆಂತ್ ಅಂಡ್ ಇಟ್ ಈಸ್ ಈಸಿಯರ್ ಟು ರೈಟ್ ಅಂಡ್ ಅಂಡರ್ಸ್ಟ್ಯಾಂಡ್. ಅದರ ಸಂಬಂಧ ಬರೆಯಕ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ ಈಸಿ ಇರುತ್ತೆ, ಅದಕ್ಕೆ jQueryನ ಯೂಸ್ ಮಾಡ್ತೀವಿ ಜಾವಾ ಸ್ಕ್ರಿಪ್ಟ್ ಮೊದಲು. ಜೇಸನ್ ಫೈಲಿಗೆ ಟೆಕ್ಸ್ಟ್ ಫೈಲಿಗೆ ಏನ್ ಡಿಫ್ರೆನ್ಸ್ ಅಂತಂದ್ರೆ ಟೆಕ್ಸ್ಟ್ ಫೈಲು ಬರೀ ಪ್ಲೇನ್ ಟೆಕ್ಸ್ಟ್ ಅಷ್ಟೇ ಸ್ಟೋರ್ ಮಾಡುತ್ತೆ. ಜೇಸನ್ ಫೈಲು ಸ್ಟೋರ್ಸ್ ಡೇಟಾ ಇನ್ ಕೀ ವ್ಯಾಲ್ಯೂ ಫಾರ್ಮ್ಯಾಟ್, ಅಂದ್ರೆ ಈ ತರ ಫಾರ್ಮ್ಯಾಟ್ ಅದು ಸ್ಟೋರ್ ಮಾಡುತ್ತೆ. ವೈವಾ ಕ್ವಶನ್ಸ್ ಈ ತರನು ಕೇಳ್ಬೋದು. ವೈ ಅಜೆಕ್ಸ್ ಅಂತ, ಟು ಅಪ್ಡೇಟ್ ವೆಬ್ ಪೇಜಸ್ ವಿತೌಟ್ ರೀಲೋಡಿಂಗ್. ಕ್ಯಾನ್ ವೆಬ್ ಪೇಜ್ ಅಪ್ಡೇಟ್ ವಿತೌಟ್ ರೀಲೋಡ್? ಎಸ್, ಯೂಸಿಂಗ್ ಅಜೆಕ್ಸ್. ಅಜೆಕ್ಸ್ ಯೂಸ್ ಮಾಡಿ ರೀಲೋಡ್ ಇರ್ಲಾರ್ದ ವೆಬ್ ಪೇಜ್ ಅನ್ನ ಲೋಡ್ ಮಾಡ್ಬೋದು. ವೈ ಜೇಸನ್ ಓವರ್ XML? ಜೇಸನ್ ಈಸ್ ಫಾಸ್ಟರ್ ಅಂಡ್ ಈಸಿ ಟು ರೀಡ್. ಇಫ್ ಫೈಲ್ ನಾಟ್ ಫೌಂಡ್, ಫೈಲ್ ಸಿಗ್ಲಿಲ್ಲ ಅಂತಂದ್ರೆ ಎರರ್ ಫಂಕ್ಷನ್ ಎಕ್ಸಿಕ್ಯೂಟ್ ಆಗುತ್ತೆ. ಈಗ ಡಾಲರ್ ಬ್ರೇಸಸ್ ಯಾಕೆ ಯೂಸ್ ಮಾಡ್ತೀವಿ? ಟು ಇನ್ಸರ್ಟ್ ವೇರಿಯೇಬಲ್ಸ್ ಇನ್ ಟೆಂಪ್ಲೇಟ್ ಲಿಟ್ರಲ್ಸ್, ಅದರ ಸಂಬಂಧ ಯೂಸ್ ಮಾಡ್ತೀವಿ. ಫುಲ್ ಕ್ಲಿಯರ್ ಆಗಿ ಹೇಳಿಲ್ಲ ಸ್ಕ್ರಿಪ್ಟು, ನನಗೆ ಅರ್ಥ ಆಗಿರೋದಷ್ಟೇ ನಿಮ್ಗೆ ಹೇಳಿರೋದು. ಅಷ್ಟು ಔಟ್ಪುಟ್ ನೋಡಿ ಒಂದ್ಸಲ. ಇಷ್ಟೇ. ಇದು 10th ಪ್ರೋಗ್ರಾಮು, 5th ಸೆಮ್ಮು ವೆಬ್ ಲ್ಯಾಬ್ ಪ್ರೋಗ್ರಾಮ್. ಥ್ಯಾಂಕ್ ಯು.